ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ನಮಸ್ಕಾರ. ಸ್ಪರ್ಧಾಕಾಶ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮೀಕಾಂತ್. ಪ್ರೌಢಶಾಲಾ ಶಿಕ್ಷಕ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿನ್ನೆ ದಿನ ಕರ್ನಾಟಕ ಶಿಕ್ಷಣ ಇಲಾಖೆ ಸಾಕಷ್ಟು ಬದಲಾವಣೆಗಳನ್ನ ಮಾಡಿ ಕರಡನ್ನ ಪ್ರಕಟಣೆಗೊಳಿಸಿದೆ. ಇಲ್ಲಿ ಯಾವೆಲ್ಲ ಬದಲಾವಣೆಗಳಾಗಿದೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಬಾರಿ ಅಂದ್ರೆ ಕಳೆದ ಬಾರಿಗಿಂತ ಈ ಬಾರಿ ಸೊ ಸಾಕಷ್ಟು ಚೇಂಜಸ್ ಗಳನ್ನ ಮಾಡಿದೆ. ಹಾಗಾದ್ರೆ ಏನೇನು ಬದಲಾವಣೆ ಆಗಿದೆ? ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮೊದಲನೇ ಪತ್ರಿಕೆ ಸಾಮಾನ್ಯ ಪತ್ರಿಕೆ ಆಗಿರ್ತದ. ಇಲ್ಲಿ 150 ಅಂಕಗಳಿಗೆ ಈ ಪರೀಕ್ಷೆಯನ್ನ ನಿಗದಿಗೊಳಿಸಲಾಗಿದೆ. ಸೊ ಈ 150 ಅಂಕಗಳು ಅಬ್ಜೆಕ್ಟಿವ್ ಟೈಪ್ ಏನ್ ಪಾತ್ರ ಪ್ರಶ್ನೆಗಳು ಇರ್ತಾವ. ಇದರಲ್ಲಿ ಸಿಲೆಬಸ್ ಏನು ಅಂತಂದ್ರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷು, ಸಾಮಾನ್ಯ ಜ್ಞಾನ, ಅದರ ಜೊತೆಗೆ ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಅಂತ ಹೇಳಿ ನಾವು ನೋಡ್ತೀವಿ. ಇದು 150 ಅಂಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಎರಡನೇ ಪತ್ರಿಕೆಯಲ್ಲಿ ನಿಮ್ಗೆ ಸಹಜವಾಗಿ ಜಿಪಿಟಿ ಮಾದರಿಯಲ್ಲಿ ಈ ಪರೀಕ್ಷೆ ಇರುತ್ತದ. ಸೊ 50 ಅಂಕಗಳು MCQ ಮಾದರಿಯಲ್ಲಿ, 100 ಅಂಕಗಳು ಏನಪ್ಪಾ ಅಂತಂದ್ರ ವಿವರಣಾತ್ಮಕವಾಗಿರ್ತಕ್ಕಂಥ ಮಾದರಿಯಲ್ಲಿ. ಒಟ್ಟು ಎರಡನೇ ಪತ್ರಿಕೆ 150 ಅಂಕಗಳಿಗೆ ನಿಗದಿಗೊಳಿಸಿರ್ತಕ್ಕಂಥದ್ದು. ಇಲ್ಲಿ ಭಾಷಾ ಶಿಕ್ಷಕರು ಅಂತೇಳಿ ಬಂದಾಗ ಕನ್ನಡ ಈ ಬಾರಿ ಏನ್ ಪಾತ್ರ ಕನ್ನಡ ಶಿಕ್ಷಕರು ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಕನ್ಫರ್ಮ್ ಆಗ್ತದ ಅಂತ ಹೇಳಿ ಲಾಸ್ಟ್ ಅವಧಿಯಲ್ಲಿ ನಿಮ್ಗೆ ಹೇಳಿದ್ದೆ. ಇಲ್ಲಿ ಕನ್ನಡ ವಸ್ತುನಿಷ್ಠ ಪ್ರಶ್ನೆಗಳು ಅಂದ್ರೆ 50 ಅಂಕಗಳು ಕನ್ನಡಕ್ಕೆ ಸಂಬಂಧಪಟ್ಟಂತೆ 50 ಅಂಕಗಳು MCQ ಮಾದರಿ ಇರ್ತದ. ಇನ್ನು ನೆಕ್ಸ್ಟ್ ಅದೇ ವಿಷಯ ಅಂದ್ರೆ ವಿವರಣಾತ್ಮಕವಾಗಿರ್ತಕ್ಕಂಥ ಪರೀಕ್ಷೆಯನ್ನು ನೋಡಿದಾಗ ಕನ್ನಡದ ಮೇಲೆ 100 ಅಂಕಗಳು ಬರವಣಿಗೆ ರೂಪದಲ್ಲಿ ಇರ್ತಾವ. ಇದಾದ್ಮೇಲೆ ಭಾಷಾ ಇಂಗ್ಲಿಷ್ ಶಿಕ್ಷಕರು ಸೇಮ್ ಪ್ಯಾಟರ್ನ್, ಇಲ್ಲಿ 50 ಅಂಕಗಳು ಬರವಣಿಗೆಯನ್ನ 100 ಅಂಕಗಳಿಗೆ ನಾವು ನೋಡ್ತಾ ಇದ್ದೀವಿ. ಆಮೇಲೆ CBZ ಇಲ್ಲೂ ಸಹ ಏನ್ ಪಾತ್ರ ಅದೇ ಮಾದರಿ 50 ಅಂಕಗಳು ಬರವಣಿಗೆ 100 ಅಂಕಗಳಿಗೆ ನಿಗದಿಯಾಗಿರ್ತಕ್ಕಂಥದ್ದು. ಕಲಾ ಅಂತಂದ್ರೆ ಇಲ್ಲಿ ಕಲಾ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಶಿಕ್ಷಕರು ಅಂತ ಬರ್ತಾರ. ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೌಗೋಳಿಕ ಸಂಬಂಧಪಟ್ಟಂತೆ 50 ಅಂಕಗಳು ಮತ್ತೆ ವಿವರಣಾತ್ಮಕ ಇದೇ ವಿಷಯದ ಮೇಲೆ 100 ಅಂಕಗಳಿಗೆ ಡಿಸ್ಕ್ರಿಪ್ಟಿವ್ ಇರ್ತಕ್ಕಂಥದ್ದು. ಇನ್ನೊಂದು ಪತ್ರಿಕೆದ ಮೂರನೇ ಪತ್ರಿಕೆ ಯಾವುದು ಅಂತಂದ್ರೆ ಭಾಷಾ ಪ್ರಾವೀಣ್ಯತೆ. ಲಾಸ್ಟ್ ಅವಧಿಯಲ್ಲಿ ಜಿಪಿಟಿ ಯಾವ ರೀತಿ ಇತ್ತು ಅಂತಂದ್ರೆ 100 ಅಂಕಗಳಿಗೆ ಕಂಪ್ಲೀಟ್ ಆಗಿ ಕನ್ನಡ ಪತ್ರಿಕೆ ಇತ್ತು. ಬಟ್ ಈ ಬಾರಿ ಚೇಂಜಸ್ ಮಾಡಿದ್ದಾರೆ. ಎಲ್ಲ ಮೂರು ಮಾತ್ರದಲ್ಲಿ ಚೇಂಜಸ್ ಮಾಡಿದ್ದಾರೆ. ಇಲ್ಲಿ ಭಾಷಾ ಪ್ರಾವೀಣ್ಯತೆ ಬಂದಾಗ 50 ಅಂಕಗಳು ಕನ್ನಡ, 50 ಅಂಕಗಳು ಇಂಗ್ಲಿಷ್ ಇರ್ತಾವ. ಸೊ ಸಹಜವಾಗಿ ನಿಮಗೆ ಭಾಷಾ ಪ್ರಾವೀಣ್ಯತೆ ಅಂತಂದ್ರೆ ಭಾಷೆಯ ಬಳಕೆ, ಗ್ರಹಿಕೆ, ಶಬ್ದಕೋಶ, ಬರವಣಿಗೆ ಕೌಶಲ್ಯಗಳು, ನಿರ್ದಿಷ್ಟಪಡಿಸಿರ್ತಕ್ಕಂಥ ಬೋಧನಾ ಮಾಧ್ಯಮ. ಸೊ ಅಭ್ಯರ್ಥಿಗಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಮೇಲೆ ಎಷ್ಟು ಪ್ರಾವೀಣ್ಯತೆ ಇದೆ ಅನ್ನುವಂಥದ್ದನ್ನ ಸೊ ನಿಮ್ಗೆ ತಿಳಿಸ್ಕೊಡುತ್ತೆ. ಸಹಜವಾಗಿ ಇಲ್ಲಿ ಬ್ಯಾಕಪ್ ಸ್ಕೋರ್ ಬಂದಾಗ 85% CET. ಸೊ ಇಲ್ಲಿ ಬದಲಾವಣೆಗೆ ನಾವು ಬಯಸಿದೀವಿ. ಆದ್ರೆ ತಜ್ಞರ ಸಮಿತಿ ಏನು ಇರುತ್ತಲ್ಲ ಅದು ಈ ಬಾರಿ ಬದಲಾವಣೆಗೆ ಯಾವುದೇ ರೀತಿ ಅವಕಾಶ ಮಾಡಿಕೊಟ್ಟಿಲ್ಲ. ಸೊ ಇಲ್ಲಿ 85% CET, 13% ಡಿಗ್ರಿ, ಇನ್ನ 2% ಏನಾಗಿದೆ ಅಂತಂದ್ರೆ B.Ed ಆಗಿದೆ. ಹಾಗಾಗಿ ಈ ಬಾರಿ ಒಂದು ವಿಶೇಷವಾಗಿರ್ತಕ್ಕಂಥ ಪರೀಕ್ಷೆ ಯಾವುದು ಅಂತಂದ್ರೆ HSTR ಮಾದರಿ. ಯಾರೆಲ್ಲ ಈ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ರಿ, ಸೊ ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಸಾಕಷ್ಟು ಬ್ಯಾಚ್ ಕೋರ್ಸ್ಗಳು ರನ್ನಿಂಗ್ ಇದೆ. PSTR, GPT, HSTR ಮಾದರಿಗೆ ಥಿಯರಿ ಕ್ಲಾಸ್ಗಳು ನಡೀತಾ ಇದೆ. ಅದರ ಜೊತೆಗೆ ಈಗ ಹೊಸದಾಗಿ ಏನ್ ಪಾತ್ರ MCQ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಿದೆ. ಆಸಕ್ತರು ಏನ್ ಪಾತ್ರ ಕೆಳಗೆ ಕಾಣ್ತಕ್ಕಂಥ ನಂಬರ್ಗಳಿಗೆ ಸಂಪರ್ಕ ಮಾಡೋದ್ರ ಮೂಲಕ ಸೊ ನೀವು ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಪ್ಲೇಸ್ಟೋರ್ಗೆ ಹೋದ್ರೆ ನಮ್ದು ಆ್ಯಪ್ ಸಿಗುತ್ತೆ. ಆ್ಯಪ್ ಮೂಲಕ ಪ್ರತಿನಿತ್ಯ ಕ್ಲಾಸ್ಗಳನ್ನ, PDF ನೋಟ್ಸ್ ಗಳನ್ನ, ಮೆಂಟರ್ಶಿಪ್ ಗಳನ್ನ, ಟೆಸ್ಟ್ ಸಿರೀಸ್ ಗಳನ್ನ ಅಟೆಂಡ್ ಮಾಡಬಹುದು. ಅದು ಕಡಿಮೆ ಒಂದು ಪ್ರೈಸಸ್ ಅಲ್ಲಿ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಸೊ ಅಲ್ಲಿ ನೀವು ಜಾಯ್ನ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್.